ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಅತ್ಯಂತ ಅಪಾಯಕಾರಿ ರೋಗಗಳ ಪಟ್ಟಿಯಲ್ಲಿ ಡಯಾಬಿಟಿಸ್ ಅರ್ಥಾತ್ ಮಧುಮೇಹ ಕೂಡ ಒಂದಾಗಿದೆ. ಇಂದಿನ ದಿನಗಳಲ್ಲಿ ಸಣ್ಣ ಮಕ್ಕಳನ್ನು ಕೂಡ ಬಿಡದ ಈ ಕಾಯಿಲೆ ಎಲ್ಲರಲ್ಲೂ ಕೂಡ ಬಹಳ ಬೇಗನೆ ಕಾಣಿಸಿಕೊಳ್ಳುತ್ತದೆ. ಈ ಕಾಯಿಲೆಯ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಒಮ್ಮೆ ಬಂದರೆ ದೀರ್ಘಕಾಲದವರೆಗೆ ಕಾಡುವ ಈ ಕಾಯಿಲೆ ಮನುಷ್ಯನ ರಕ್ತದ ಗ್ಲೂಕೋಸ್ ಮಟ್ಟವನ್ನ ಏರಿಕೆ ಅಥವಾ ಇಳಿಕೆ ಮಾಡುತ್ತಾ ಕೊನೆಗೆ ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಿ ಬಿಡುತ್ತದೆ. ಇಷ್ಟೇ ಅಲ್ಲ, ಒಂದು ವೇಳೆ ಈ ಕಾಯಿಲೆ ನಿಯಂತ್ರಣಕ್ಕೆ ಬರದೆ ಹೋದರೆ ಕಿಡ್ನಿ, ಕಣ್ಣುಗಳು, ದೇಹದ ಪ್ರಮುಖ ರಕ್ತನಾಳಗಳು ಹಾನಿಗೆ ಒಳಗಾಗುವ ಸಾಧ್ಯತೆ ಕೂಡ ಹೆಚ್ಚಿಸುತ್ತದೆ. ಇನ್ನು ಮನುಷ್ಯನಿಗೆ ಈ ಕಾಯಿಲೆ ಕಾಣಿಸಿಕೊಳ್ಳುವ ಮೊದಲು ಕೆಲವೊಂದು ಬದಲಾವಣೆಗಳು ಆರೋಗ್ಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ತುಂಬಾನೇ ಸೂಕ್ಷ್ಮವಾಗಿರುವ ಈ ಲಕ್ಷಣಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡರೆ ಸಾಕು, ಮುಂದಿನ ದಿನಗಳಲ್ಲಿ ಶುಗರ್ ನಮಗೂ ಬರುವ ಸಾಧ್ಯತೆ ಇರುತ್ತದೆ ತಿಳಿದುಕೊಳ್ಳಬಹುದು. ಹಾಗಾದ್ರೆ ಆ ಲಕ್ಷಣಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಮಧುಮೇಹದ ಆರಂಭಿಕ ಲಕ್ಷಣಗಳು ಹೇಗಿರುತ್ತದೆ ಎಂಬುದನ್ನು ನೋಡುವುದಾದರೆ, ಕಣ್ಣು ಮಂಜಾಗುವುದು, ಏನೂ ಕೆಲಸ ಮಾಡದಿದ್ದರೂ ಕೂಡ ಆಯಾಸ ಕಾಣಿಸಿಕೊಳ್ಳುವುದು, ಇದ್ದಕ್ಕಿದ್ದಂತೆ ಹೊಟ್ಟೆ ಹಸಿವಾಗುವುದು, ಆಗಾಗ ಬಾಯಾರಿಕೆ ಹೆಚ್ಚಾಗುವುದು, ಚರ್ಮದ ಕೆರೆತ, ದದ್ದು ಇಲ್ಲಾಂದ್ರೆ ತ್ವಚೆ ಕೆಂಪಾಗುವುದು, ದವಡೆಯ ಒಸಡು ಭಾಗದಲ್ಲಿ ಊತ ಕಂಡುಬರುವುದು, ಈ ರೀತಿಯ ರೋಗ ಲಕ್ಷಣಗಳು ಈ ಕಾಯಿಲೆಯ ಆರಂಭಿಕ ಲಕ್ಷಣಗಳು ಎಂದು ಹೇಳಬಹುದು. ಇನ್ನು ಸಾಮಾನ್ಯವಾಗಿ ಸರಿಯಾಗಿ ನೀರು ಕುಡಿದರೆ ಇಲ್ಲಾಂದ್ರೆ ದ್ರವಾಂಶವಿರುವ ಹಣ್ಣುಗಳನ್ನ ಸೇವನೆ ಮಾಡಿದರೆ ಆಗಾಗ ಮೂತ್ರ ಹೋಗಬೇಕಾಗಿ ಬರುತ್ತದೆ. ಆದರೆ ಪ್ರತಿದಿನ ಕೂಡ ಇದೇ ರೀತಿ ಆಗುತ್ತಿದ್ದರೆ ಮುಂಬರುವ ದಿನಗಳಲ್ಲಿ ಶುಗರ್ ಕಾಯಿಲೆ ಬರುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ ಎನ್ನುವುದರ ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯಾಗಲು ಪ್ರಮುಖ ಕಾರಣಗಳು ಏನೆಂದರೆ, ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗಿ ದೇಹ ನಾವು ಕುಡಿಯುವ ನೀರನ್ನು ಹೆಚ್ಚಾಗಿ ಹೀರಿಕೊಳ್ಳುವುದನ್ನು ತಡೆಯುವುದರಿಂದ ನೀರು ಮೂತ್ರ ವಿಸರ್ಜನೆಯ ರೂಪದಲ್ಲಿ ಹೊರ ಹೋಗುತ್ತದೆ. ಹೀಗಾಗಿ ಇಂತಹ ಸೂಚನೆಗಳು ಕಂಡು ಬಂದರೆ ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಳ್ಳಿ. ಇನ್ನು ಮೊದಲೇ ಹೇಳಿದ ಹಾಗೆ ಮಧುಮೇಹ ಕಾಯಿಲೆ ಮನುಷ್ಯನ ರಕ್ತನಾಳಗಳಿಗೆ ಹಾನಿ ಉಂಟು ಮಾಡಿ ನರನಾಡಿಗಳಲ್ಲಿ ರಕ್ತ ಸಂಚಾರ ಕಡಿಮೆಯಾಗುವಂತೆ ಮಾಡಿಬಿಡುತ್ತದೆ. ಇದೇ ಕಾರಣಕ್ಕೆ ಮನುಷ್ಯನಿಗೆ ಕೈಕಾಲುಗಳು ಹಾಗೂ ಪಾದಗಳಲ್ಲಿ ಚುಚ್ಚಿದ ರೀತಿ ಉಂಟಾಗುತ್ತದೆ ಹಾಗೂ ಕಾಲುಗಳ ಪಾದಗಳು ಇದ್ದಕ್ಕಿದ್ದಂತೆ ಊದಿಕೊಳ್ಳಲು ಶುರುವಾಗುತ್ತದೆ. ಹೀಗಾಗಿ ಪಾದಗಳಲ್ಲಿ ಊತ ಹಾಗೂ ಕೈಕಾಲುಗಳಲ್ಲಿ ಚುಚ್ಚಿದ ಅನುಭವ ಆಗುತ್ತಿರುವವರು ಶುಗರ್ ಪರೀಕ್ಷೆ ಮಾಡಿಸಿಕೊಂಡರೆ ಒಳ್ಳೆಯದು. ಇನ್ನು ಇದ್ದಕ್ಕಿದ್ದಂತೆ ದೇಹದ ತೂಕ ಕಡಿಮೆಯಾಗುವುದು ಕೂಡ ಕೆಲವೊಂದು ದೀರ್ಘಕಾಲದ ಕಾಯಿಲೆಯ ಲಕ್ಷಣಗಳನ್ನು ಸೂಚಿಸುತ್ತದೆ. ಅದರಲ್ಲೂ ಮಧುಮೇಹ ಕಾಯಿಲೆಯ ಲಕ್ಷಣಗಳು ಕಾಣಿಸಿಕೊಳ್ಳುವವರಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಪ್ರಮುಖ ಕಾರಣ ದೇಹದಲ್ಲಿ ಗ್ಲೂಕೋಸ್ ಅಂಶವನ್ನು ಶಕ್ತಿಯಾಗಿ ಪರಿವರ್ತಿಸಲು ಇನ್ಸುಲಿನ್ ಪ್ರಮಾಣ ಸರಿಯಾಗಿ ಉತ್ಪತ್ತಿಯಾಗದೇ ಇರುವುದರಿಂದ ದೇಹದ ಕೊಬ್ಬಿನ ಅಂಶ ನಿಧಾನಕ್ಕೆ ಕಡಿಮೆಯಾಗುತ್ತಾ ಬರುತ್ತದೆ. ಇದರಿಂದ ದೇಹದ ತೂಕವು ಕೂಡ ದಿನ ಹೋದ ಹಾಗೆ ಕಡಿಮೆಯಾಗುತ್ತಾ ಬರುತ್ತದೆ. ಇನ್ನು ಬಾಯಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಮೊದಲಿಗೆ ದವಡೆ, ಒಸಡು ಭಾಗದಲ್ಲಿ ಊತ ಕಂಡು ಬರುವುದು, ಇಲ್ಲಾಂದ್ರೆ ಹಲ್ಲುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು, ಬಾಯಿ ದುರ್ವಾಸನೆ, ಆಹಾರವನ್ನ ಜಗಿಯಲು ಸಾಧ್ಯವಾಗದಿರುವುದು, ಮಾತನಾಡಲು ಕಷ್ಟವಾಗುವುದು, ಬಾಯಿ ಒಣಗುವುದು, ಹೀಗೆ ಹಲವಾರು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ಮಧುಮೇಹದ ಲಕ್ಷಣಗಳನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಈ ಕಾಯಿಲೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಇಂತಹ ಕೆಲವೊಂದು ಲಕ್ಷಣಗಳು ಕಂಡು ಬಂದರೆ ಅವುಗಳನ್ನು ನಿರ್ಲಕ್ಷ್ಯ ಮಾಡದಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.